ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾವಿವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ಅದಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಅದಕ್ಕಂತಾನೆ ನಾನು ತರಕಾರಿಗಳನ್ನ ಕಟ್ ಮಾಡಿಕೊಡ್ತಾಯಿದ್ದೀನಿ. ನಮ್ಮ ಮನೆ ಒಳಗಡೆ ಸ್ವಲ್ಪ ಕತ್ಲೆ ಇರೋದ್ರಿಂದ ನಾನು ಈಚೆ ಬಂದು ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ವಿಡಿಯೋ ಬರಲ್ಲ ಅಂತ, ಕ್ಯಾಪ್ಚರ್ ಎಲ್ಲ ಚೆನ್ನಾಗಾಗಲ್ಲ ಅಂತ. ನಮ್ಮಮ್ಮ ಮಾತಾಡಿಸ್ತಾ ಇದ್ರು, ಅದಕ್ಕೆ ನಾನು ಮಾತಾಡ್ತಾ ಇದ್ದೆ. ಈ ಥರ ಚಿಕನ್ ಸಾಂಬಾರು ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸಿಂಪಲ್ಲಾಗಿ ನಾವು ಮಾಡಿರೋ ಚಿಕನ್ ಸಾಂಬಾರು. ಹಾಗಾಗಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಅತಿ ಹೆಚ್ಚಾಗಿ ಯಾವುದು ಬಳಸಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀವಿ ಚಿಕನ್ ಸಾಂಬಾರು. ನೋಡಿ, ಸಿಂಪಲ್ಲಾಗಿ ಮಾಡಿ ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಏನೂ ಇಲ್ಲ ಅಂದ್ರೂ ಚಿಕನ್ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಅನ್ನೋದಕ್ಕೆ ಒಂದು ಹೋಪು ಬರುತ್ತೆ. ಈ ಥರ ಚಿಕನ್ ಸಾಂಬಾರು ಮಾಡ್ಕೊಂಡು ತಿಂದರೆ ಬೆಳ್ಳುಳ್ಳಿ ಸುಲಿಯೋದೈತಲ್ಲ, ಇದೇ ತುಂಬ ಟೈಮ್ ಹಿಡಿಯೋದು ಅಡುಗೆ ಮಾಡುವಾಗ. ರೆಡಿ ಆಯಿತು. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು. ಈರುಳ್ಳಿ, ಶುಂಠಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಕಾಯಿ ತುರಿ, ಹಾಗೆ ಮಸಾಲೆಗಳು, ಉರಿಗಡಲೆ, ಇವನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ರುಬ್ಕೋಬೇಕು ಫಸ್ಟು. ಕಟ್ ಮಾಡಿರೋ ವಸ್ತು ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಮಿಶ್ರಣನ.
ನೋಡಿ ರುಬ್ಕೊಂಡಿದ್ದೀವಿ ಮಸಾಲೆನ. ಇವಾಗ ಚಿಕನನ್ನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡ್ಕೋಬೇಕು. ನಾವು ಕಟ್ ಮಾಡಿಸ್ಕೊಂಡು ಬಂದ್ರೂ ನಾವು ಮನೇಲಿ ಇನ್ನೊಂದ್ಸಲ ಕ್ಲೀನಾಗಿ ಕಟ್ ಮಾಡಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಚಿಕನ್ ಸಾಂಬಾರನ್ನ ಮಾಡೋದು. ಚಿಕನ್ ಆಗಲಿ ಮಟನ್ ಆಗಲಿ ಹೀಗೆ ಮಾಡೋದು. ಅಮ್ಮ ವಾಶ್ ಮಾಡ್ಕೊತಾ ಇದ್ದಾರೆ ಚಿಕನನ್ನು. ಇವಾಗ ಅದನ್ನು ವಾಶ್ ಮಾಡಿರೋ ಚಿಕನ್ನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದಾರೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು. ಇವಾಗ ಕಟ್ ಮಾಡಿರೋ ಚಿಕನ್ನ ಅದರೊಳಗೆ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ನಾವು ಚಿಕನ್ನು ಮಟನ್ನು ಸಾಂಬಾರನ್ನೆಲ್ಲ ಆಲ್ಮೋಸ್ಟ್ ಆಫ್ ಆಲ್ ಒಲೆಲೇ ಜಾಸ್ತಿ ಮಾಡೋದು ನಾವು ಅಡುಗೆನ. ನಾವು ಅಷ್ಟೇ ಅನ್ನ ಮತ್ತು ಕಾಫಿ ಓನ್ಲಿ ಅದನ್ನು ಸ್ಟವಲ್ಲಿ ಮಾಡ್ಕೊಳ್ಳೋದು, ಗ್ಯಾಸಲ್ಲಿ. ಹಾಗಾಗಿ ಅಮ್ಮ ಒಲೆಲೇ ಮಾಡ್ತಾಯಿದ್ದಾರೆ ಚಿಕನ್ ಸಾಂಬಾರನ್ನ. ಇವಾಗ ಅದಕ್ಕೆ ಅರಿಶಿನದ ಪುಡಿ ಹಾಗೆ ಫಸ್ಟಿಗೆ ಉಪ್ಪು ಹಾಕಿರ್ತೀವಿ ನಾವು. ಉಪ್ಪು ಹಾಕಿ ಚೆನ್ನಾಗಿ ತಿರುಗ್ಕೋಬೇಕು. ಒಂದು ಸೌಟ್ ತೊಗೊಂಡು ಚೆನ್ನಾಗಿ ತಿರುಗ್ಕೋಬೇಕು. ಅದನ್ನೆಲ್ಲ ಮಿಕ್ಸಪ್ ಮಾಡಬೇಕು. ನಮ್ಮಮ್ಮ ಜಾಸ್ತಿ ಕುಕ್ಕರ್ ಬಳಸಲ್ಲ, ಯಾಕಂದರೆ ಅವರೊಂದು ಸ್ವಲ್ಪ ಹೆದರ್ತಾರೆ. ಕುಕ್ಕರಲ್ಲಿ ಮಾಡೋಕ್ಕೆ ಸ್ವಲ್ಪ ಅವರಿಗೆ ಬರಲ್ಲ. ಹಾಗಾಗಿ ಅವರು ಪಾತ್ರೆಯಲ್ಲೇ ಎಲ್ಲ ಅಡುಗೆಗಳನ್ನ ಮಾಡೋದು. ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ತಾ ಇರೋದನ್ನೇ ತೋರಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ಒಂದು ತಟ್ಟೆಯಿಂದ ಮುಚ್ಚಿಟ್ಟು ಆಮೇಲೆ ಇದು ಕುದಿ ಬರಬೇಕು. ಚೆನ್ನಾಗಿ ಬೇಯಿಸಬೇಕು. ಇದನ್ನು ನೀರೆಲ್ಲ ಬಿಡಬೇಕು. ಚಿಕನ್ನು ನೀರೆಲ್ಲ ಬಿಟ್ಟಾದಮೇಲೆ ನಾವು ಅದಕ್ಕೆ ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಅದು ಹಾಕಿ ಬೇಯಿಸಬೇಕು. ಇವಾಗ ಒಂದು ಪಾತ್ರೆಗೆ ಚಿಕನ್ ನೋಡಿ ಧನಿಯಾ ಪೌಡ್ರ್ ತೊಗೊತಾ ಇದ್ದಾರೆ. ಹಾಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟೇ ಖಾರದ ಪುಡಿ ಹಾಕಬೇಕು. ಖಾರ ಇರೋರು ತಿಂತಾರೆ. ಖಾರ ನಮ್ಮ ಮನೇಲಿ ಅತಿ ಹೆಚ್ಚಾಗಿ ತಿನ್ನಲ್ಲ. ಹಾಗಾಗಿ ನಮ್ಮಮ್ಮ ಸ್ವಲ್ಪನೇ ಹಾಕ್ಕೊತಾ ಇದ್ದಾರೆ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು. ನಾವು ಇದೇ ರೀತಿ ಚಿಕನ್ ಸಾಂಬಾರನ್ನ ಮಾಡೋದು. ಮಟನ್ನು ಸಹ ಇದೇ ರೀತಿಯೇ ಮಾಡೋದು ನಾವು. ಇವಾಗ ಇದನ್ನು ಬೇಯಿಸಿರೋ ಚಿಕನ್ಗೆ ಹಾಕಿ ಮತ್ತೊಂದು ಸಲ ಬೇಯಿಸ್ಕೋಬೇಕು.
ಇದನ್ನು ಕಲಸಿದಾದ್ಮೇಲೆ ಇದನ್ನು ಬೇಯಿಸಿರೋ ಚಿಕನ್ಗೆ ಹಾಕ್ಕೋಬೇಕು. ಇದ್ರ ಜೊತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೋಬೇಕು. ಒಂದು ಕುದಿ ಬಂದಮೇಲೆ ಇದಕ್ಕೆ ರುಬ್ಬಿರೋಂತಹ ಮಸಾಲೆ ಖಾರನ ಹಾಕಬೇಕು. ಅಲ್ಲಿವರೆಗೂ ಬೇಯಿಸ್ತಾ ಇರಬೇಕು. ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ಖಾರ ಹಾಕಿದ್ಮೇಲೆ ನೋಡಿ ಇವಾಗ ಕುದಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸಾಂಬಾರು. ಇವಾಗ ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆ ಖಾರನ ಹಾಕ್ಕೋಬೇಕು. ಈಗ ನಾವು ರುಬ್ಬಿರುವಂತಹ ಮಸಾಲೆ ಖಾರನ ಹಾಕಿ ಇದನ್ನು ಚೆನ್ನಾಗಿ ತಿರುಗ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ನೀರು ಹಾಕಿ ಬೇಯಿಸಿರೋದ್ರಿಂದ ಇವಾಗ ನೀರು ಹಾಕಲ್ಲ, ಯಾಕಂದರೆ ಮಸಾಲೆ ಖಾರ ಮಾತ್ರ ಹಾಕಿ ತಿರುಗ್ಕೊತೀವಿ. ನಮ್ಮ ಮನೆಯಲ್ಲಿ ಯಾವಾಗಲಿಂದನೂ ಇದೇ ರೀತಿ ಸಾಂಬಾರನ್ನ ಮಾಡ್ಕೊಂಡು ಬಂದಿರೋದು. ಇವಾಗಲೂ ಇದೇ ರೀತಿಯೇ ಚಿಕನ್ ಸಾಂಬಾರು, ಮಟನ್ ಸಾಂಬಾರನ್ನೆಲ್ಲ ಮಾಡೋದು. ಹೇಗಿದೆ ಅಂತ ಒಮ್ಮೆ ಮಾಡಿ ಹೇಗಿದೆ ಅಂತ ಹೇಳಿ. ಮಸಾಲೆ ಖಾರ ಹಾಕಿದ್ಮೇಲೆ ಈ ರೀತಿ ತಿರುಗ್ಕೋಬೇಕು ಫಸ್ಟು. ನೋಡಿ ಸಾರು ಚೆನ್ನಾಗಿ ನಿಧಾನವಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಬೇಯಬೇಕು. ಚಿಕನ್ನು ಮಟನ್ ಆಗಲಿ ಚೆನ್ನಾಗಿ ಬೆಂದ್ರೇ ಸಾಂಬಾರು ಚೆನ್ನಾಗಿ ಬರೋದು. ಚೆನ್ನಾಗಿ ಬೇಯಿಸ್ಕೋಬೇಕು. ನಿಧಾನವಾಗಿ ಕುದಿ ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಬೆಂದು ಕುದಿ ಬರಬೇಕು. ಆವಾಗ ಮಾತ್ರ ಬೆಂದಿದೆ ಅಂತ. ಪಾತ್ರೆಯಲ್ಲಿ ಮಾಡೋದಾದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಚಿಕನ್ ಬೇಯಲಿಕ್ಕೆ. ಅದೇ ಕುಕ್ಕರಲ್ಲಿ ಮಾಡೋದಾದರೆ ಒಂದು 4-5 ವಿಸಲ್ ಆದರೆ ಸಾಕು ಅನಿಸುತ್ತೆ. ನಾವಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಾಂಬಾರು ಆಗೋಕ್ಕೆ. ನೋಡಿ ಇವಾಗ ಕುದಿ ಬರ್ತೈತೆ ಜೋರಾಗಿ. ಸಾಂಬಾರು ರೆಡಿ ಆಗ್ತಾ ಇದೆ. ತುಂಬ ಚೆನ್ನಾಗಾಗಿದೆ ಅನಿಸುತ್ತೆ ಸಾಂಬಾರು. ಟೇಸ್ಟ್ ಮಾಡಿ ನೋಡಬೇಕು, ಗೊತ್ತಾಗುತ್ತೆ. ನಾವು ಇದೇ ರೀತಿ ಸಾಂಬಾರನ್ನ ಮಾಡೋದು. ಚಿಕನ್ ಮಟನ್ ಆಗಲಿ ಇದೇ ರೀತಿ ನಾವು ಮಾಡೋದು.
ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ಒಂದು ಸಲ ತಿರುಗ್ಕೊತಾ ಇದ್ದಾರೆ ನಮ್ಮಮ್ಮ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು, ತುಂಬ ಚೆನ್ನಾಗಾಗಿದೆ. ಇವಾಗ ಟೇಸ್ಟ್ ನೋಡಬೇಕು ಯಾವ ಥರ ಆಗಿದೆ ಅಂತ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ರೆಡಿ ಆಗಿದೆ. ನಾನಿವಾಗ ಊಟ ಮಾಡ್ತಾಯಿದ್ದೀನಿ, ಹಾಗೆ ಟೇಸ್ಟು ಹೇಗಿದೆ ಅಂತಲೂ ಹೇಳ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ ಸಾಂಬಾರಂತೂ.